ಇದು ಪ್ರೇಮ ಕಾವ್ಯ ಸೀರಿಯಲ್ ಅಂದರೆ ಇದು ಗುರುವಾರದ ಎಪಿಸೋಡ್ ಸ್ಟಾರ್ಟಿಂಗ್ ಒಳಗೆ ಈ ಕಡೆ ಅವರು ದಾಮಿನಿ ಅಂತ ಬಂದಿರ್ತಾರಲ್ಲ, ಅವರು ಮನೆ ಬಿಟ್ಟು ಹೋಗಾಕ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಲಗೇಜ್ ಹಿಡ್ಕೊಂಡು ಹೊರಗಡೆ ಬಂದು ಡೋರ್ ಲಾಕ್ ಮಾಡೋಣ ಅಂತ ಹೋಗ್ತೀನಿ. ಇದೇ ಟೈಮಿಗೆ ಬೆಡ್ರೂಮ್ ಲಾಕ್ ಮಾಡಿ ಹೊರಗಡೆ ಬರ್ತಾರೆ. ಅದೇ ಟೈಮಿಗೆ ಕಲ್ಯಾಣಿ ನೋಡ್ಬೋದಾ, ಎಲ್ಲಿಗೆ ಹೋಗ್ತಾ ಇದೆಯಾ ಅಂತಂದರೆ, ಎಲ್ಲಿಗಿಲ್ಲ ಅಕ್ಕ, ಅದು ನಾನು ಈ ಮನೆಯಿಂದ ಹೊರಗೆ ಹೋಗ್ತೀನಿ ಅಂತ. ಇಷ್ಟು ಹೊತ್ತಲ್ದೊತ್ತು ಎಲ್ಲಿ ಹೋಗ್ತೀಯ ಅಂತ, ಬೇಡ ನೀನಂದ. ಇಲ್ಲ ಅಕ್ಕ ಸಾಕು, ನಾನು ಹೋಗ್ತೀನಿ, ಸಾಕು, ನೀವು ನನಗೆ ಇಷ್ಟು ದಿವಸ ಆಶ್ರಯ ಕೊಟ್ಟಿದ್ದೆ ಜಾಸ್ತಿ ಆಯಿತು, ಇಲ್ಲ ಹೋಗ್ತೀನಿ. ಅದು ಹೆಂಗೆ ಹೋಗ್ತೀಯ ನೀನಂತ ಬ್ಯಾಗ್ ಹಿಡ್ಕೊಂಡು ಹೇಳ್ತಾ, ಪ್ಲೀಸ್ ಅಕ್ಕ ಬಿಡಕ್ಕ, ಹೋಗ್ತೀನಿ ನಾನು. ಅದು ಹೆಂಗೆ ನೀನು ಹೋಗೋಕೆ ನಾನು ಬಿಟ್ಬಿಡ್ತೀನ ಅಂತೆಲ್ಲ ಹೇಳಿ ಬ್ಯಾಗ್ ಹಿಡ್ದು ಹೇಳಿದಾಗ ಅಲ್ಲಿ ಒಂದು ಫೋಟೋ ಬಿದ್ದೋಗ್ಬಿಡುತ್ತೆ. ಆ ಫೋಟೋ ಬಿದ್ದಾಗ ಆ ಫೋಟೋ ತೊಗೊಂಡು, ಅಕ್ಕ ಬೇಡಕ್ಕ ಪ್ಲೀಸ್ ಮುಟ್ಬೇಡಿ, ಅದನ್ನು ಮುಟ್ಬೇಡಿ ಅಂತೆಲ್ಲ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ಕಲ್ಯಾಣಿ ಆ ಫೋಟೋ ಹಿಡ್ಕೊಂಡ್ಬಿಡ್ತಾ. ಇದು ಈ ಫೋಟೋ ನೀನು ಅಂದರೆ ನೀನು ಶ್ರೀನಿವಾಸನ ಮದುವೆ ಆಗಿದೆಯಾ, ಶ್ರೀನಿವಾಸ ಜೊತೆ ಮದುವೆ ಆಗಿರೋ ಫೋಟೋ ಇದು. ಹ್ಞೂ ಅಕ್ಕ ಅಂತೆಲ್ಲ ಹೇಳ್ದೆ. ಹಾಗಾದರೆ ನಮ್ಮ ಯಜಮಾನ್ರನ್ನ ನಿಮಗೆ ನಂಬಿಸಿ ಮೋಸ ಮಾಡಿದ್ದು, ಮದುವೆ ಆಗಿ ಮಕ್ಕಳಾಗಿರೋದೆಲ್ಲ ಮುಚ್ಚಿಟ್ಟು ನಿನ್ನನ್ನು ಮದುವೆ ಆಗಿದ್ದಾರಾ ಅಂತೆಲ್ಲ ಹೇಳಿದ್ದ. ಬಿಡಾಕ ಅಂತ, ನೀನು ಹೋಗೋಕೆ ನಾನು ಬಿಡಲ್ಲ ಅಂತ. ಬಿಡಾಕ ಪ್ಲೀಸ್ ಬಿಡಾಕ ಅಂತೆಲ್ಲ ಕೇಳಿದರೆ, ಇಲ್ಲ ನಾನು ನಿನ್ನನ್ನು ಹೋಗೋಕೆ ಬಿಡಲ್ಲ ಅಂತೆಲ್ಲ ಹೇಳ್ತಾಳೆ. ಆದ್ರೂ ನಡಿ ಮನೇಲಿ ನಡಿ ಅಂತೆಲ್ಲ ಹೊರಗೆ ಹೋಗೋಕೆ ಬಿಡಲ್ಲ. ನಡಿ ಒಳಗಡೆ ಅಂತ, ಅಳಬೇಡ ಸುಮ್ಮನೆ ಅಂತೆಲ್ಲ ಹೇಳಿದರೆ, ಪ್ಲೀಸ್ ಅಕ್ಕ ನಾನು ಬಿಟ್ಬಿಡಿ, ನೀನು ಹೋಗೋಕೆ ನಾನು ಬಿಡಲ್ಲ ಅಂತ. ಈ ಕಡೆ ರಾಮ್ ಮತ್ತು ಪ್ರೇಮ ಬೇರೆ ಇರ್ತಾರಲ್ಲ, ಅವರು ತುಳಸಿ ಕಟ್ಟೆಗೆ ಪೂಜೆ ಮಾಡ್ತಾರೆ. ತುಳಸಿ ಕಟ್ಟೆಗೆ ಪೂಜೆ ಮಾಡಿ ದೇವ್ರ ಹತ್ರ ಬೇಡ್ಕೊತಾ ಇರ್ತಾರೆ. ದೇವರೇ, ರಾಮ್ಗೆ ಎಷ್ಟೆಲ್ಲ ಕಷ್ಟ ಆಗ್ತಾಯಿದ್ರು ನನ್ನಿಂದ, ಆದರೆ ಕಷ್ಟ ಅಂತ ಎಲ್ಲೂ ಹೇಳ್ಕೊತಾ ಇಲ್ಲ, ತೋರ್ಪಡಿಸ್ಕೊತಾ ಇಲ್ಲ ಅಂತೆಲ್ಲ ಹೇಳ್ದೆ. ರಾಮ್ ಕೆಲಸ ಹುಡುಕ್ತಾ ಇದ್ದಾನೆ, ಕೆಲಸ ಸಿಗಂಗೆ ಮಾಡಪ್ಪ ದೇವ್ರೆ ಅಂತ. ಅದೇ ಟೈಮ್ಗೆ ರಾಮ್ ಹೊರಗಡೆ ಬಂದು ದೇವ್ರಿಗೆ ಕೈ ಮುಗಿತಾನೆ. ಅಪ್ಪ, ಅಮ್ಮ, ತಾಯಿ, ತುಳಸಿ ಮಾತೆ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ. ಪ್ರೇಮದ ರಿಕ್ವೆಸ್ಟ್ ಈ ಕಡೆ ಇವನು ರಿಕ್ವೆಸ್ಟ್ ಮಾಡ್ಕೊತಾನೆ ಇರ್ತಾನೆ. ಈ ಪ್ರೇಮಗ ಸ್ವಲ್ಪ ಬುದ್ಧಿ ಕೊಡು, ಯಾಕಂದರೆ ನಾನು ಸಂತೋಷವಾಗಿದ್ದೀನಿ ಅಂದರೂ ಕೇಳ್ತಾ ಇಲ್ಲ, ಇವಳಿಗೆ ಇದೊಂದು ಕಾಯಿಲೆ ಬಂದಿದೆ ಅಂತೆಲ್ಲ ಹೇಳ್ತಿರ್ತಾನೆ. ಅಲ್ಲ ರಾಮ್, ಅದು ನೀನು ಅರಮನೆ ಹಂಗಲ್ಲ ಇದ್ದುದು, ನೀನು ಈ ಥರ ಇರೋದು, ನಾನು ನಿನ್ನ ಜೊತೆ ಆರಾಮಾಗಿ ಇದ್ದೀನಿ ಕಣೆ, ನಾನು ಚೆನ್ನಾಗೇ ಇದ್ದೀನಿ ಅಂತೆಲ್ಲ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಪ್ರೇಮ ಮಾತ್ರ ಅದನ್ನು ಒಪ್ತಾ ಇರಲ್ಲ. ಆದರೂ ನೋಡಮ್ಮ ದೇವರೇ, ಇದೆಲ್ಲ ಒಂದು ಬದುಕಿಗೆ ದಾರಿ ತೋರಿಸು ರಿಕ್ವೆಸ್ಟ್ ಮಾಡ್ಕೊತಾನೆ ಇರ್ತಾರೆ. ಸರಿ ಈ ಪ್ರೇಮಗ ಒಂದು ಕಾಯಿಲೆ ಬಂದಿದೆ, ಆ ಕಾಯಿಲೆನ ನಾನು ಸರಿಪಡಿಸೋಕ್ಕೆ ನೋಡು ಔಷಧಿ ಎಲ್ಲ ಕೊಡ್ತಾನೆ ತಗೋ ಅಂತೆಲ್ಲ ರಾಮ್ ಒಂದು ಚೀಟಿ ಕೊಡ್ತಾನೆ. ಆ ಚೀಟಿನೊಳಗೆ ಏನಂತ ಬರೋದು ನೋಡು, ರಾಮ್ ಕೈಯಿಂದ ಕಾಫಿ, ರಾಮನ್ನ ಕೈ ಹಿಡಿದು ವಾಕಿಂಗ್ ಹೋಗೋದು, ಹಾಗೂ ಇನ್ನೊಂದೇನೋ 3 ಕಂಡೀಷನ್ ಎಲ್ಲ ಇರುತ್ತೆ. ದೇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತ ಈ ಕಡೆ ಕಲ್ಯಾಣಿ ಎಲ್ಲರಿಗೆ ಹಾಲಿಗೆ ಬಾ ಅಂತೆಲ್ಲ ಹೇಳಿದೆ. ಎಲ್ಲರ ಹಾಲಿನಲ್ಲಿ ಬರಬೇಕಲ್ಲ, ಎದಕ್ಕೋ ಈ ಅಕ್ಕ ಇವಾಗ ಎದಕ್ಕೆ ಈ ರಾಮನನ್ನು ವಾಪಸ್ ಕರೀತಾರ ಮನೆಗೆ, ನನ್ನ ಮಗ ರಾಮನ, ಅಥವಾ ಈ ದಾಮಿನಿ ಏನೋ ಮನೆ ಬಿಟ್ಟು ಹೋಗ್ತೀನಿ ಅಂದ, ಅದಕ್ಕೇನಾದರೂ ಕರೀತಾ ಇದ್ದಾಳ ಅಂತೆಲ್ಲ ಶ್ರೀಧರ್ಗೆ ಹೇಳ. ಅವಾಗ ಪಂಚಮಿನೂ ಬರ್ತಾಳೆ, ಕಿಟ್ಟಿ ಬರ್ತಾನೆ, ಮತ್ತು ಕಿಟ್ಟಿಯ ಇವ್ರ ಮಗಳು ಎಲ್ಲರೂ ಬರ್ತಾರೆ. ಮಾದೇವ ಮತ್ತು ಆಮೇಲೆ ಇವರು ಮಾದೇವ ಹೆಂಡತಿ ಕಾವ್ಯ, ಶ್ರೀಧರ್, ಪ್ರತಿಯೊಬ್ಬರು ಎಲ್ಲರೂ ಬಂದು ಹಾಲೊಳಗೆ ನಿಂತಿದ್ದಾಗ ನೋಡಿ, ಇಷ್ಟು ದಿವಸ ಈ ದಾಮಿನಿ ನನಗೆಷ್ಟು ಗೌರವ, ಈ ಮಾತಿಗೆ ಬೆಲೆ ಗೌರವ ಎಲ್ಲ ಇತ್ತು, ಅದು ಈ ದಾಮಿನಿಗೆ ಕೂಡ ಸಿಗಬೇಕು ಇನ್ಮೇಲೆ ಅಂತೆಲ್ಲ ಹೇಳ್ತಾರೆ. ಆವಾಗ ಎಲ್ಲರೂ ಸುಮ್ಮನೆ ಇರ್ತಾರೆ. ಈ ದಾಮಿನಿ ಅದೆಂಗಕ್ಕ ಅಂತ ಈ ಸುಮ್ಮನೆ ಇದು ಪ್ರೇಮ ಅವ್ರ ಅತ್ತೆ ಇದ್ದಾಳೆ ಮಹೇಶ್ವರಿ ಜಗಳಾಡ್ದ. ಸರಿ ಓಕೆ ಅದಕ್ಕೊಂದು ಅರ್ಥ ಬೇಕಲ್ಲ ಅಂದರೆ ಇವರು ದಾಮಿನಿಯವರು ಕೂಡ ಈ ಕುಟುಂಬಕ್ಕೆ ಸೇರಿದವರು ಅಂತ ಹೇಳ್ದೆ, ಅದಲ್ಲ ಸಂಬಂಧ ಏನಾಗಬೇಕು ಹೇಳಂತ ಮಾದೇವನು ಎಷ್ಟು ಕೇಳಿದ್ರೂ ಹೇಳಲ್ಲ. ನನ್ನ ಮಾತು ಪಾಲಿಸ್ಬೇಕು ಅಂತೆಲ್ಲ ಹೇಳಿ ಅಲ್ಲಿಂದ ಎದ್ದೋಗ್ಬಿಡ್ತಾರೆ. ಆವಾಗ ಮನೆಯವರು ಕೂಡ ಸ್ವಲ್ಪ ಗಾಬರಿ ಅನ್ನಿಸ್ತೈತೆ. ಇಷ್ಟು ದಿವಸ ಎಲ್ಲ ಇದೇನಿದು ಹೊಸ ಸಂಬಂಧ ಅಂತೆಲ್ಲ ಸ್ವಲ್ಪ ಮನೆಯವರು ಕೂಡ ಸ್ವಲ್ಪ ಇದಾಗ್ತಾರೆ. ಇಲ್ಲ, ನಾನು ಹೇಳಿದಷ್ಟು ನೀವು ಅಷ್ಟೇ ಕೇಳಬೇಕು. ಅದೆಂಗಕ್ಕೆ ಸಾಧ್ಯ ಅಕ್ಕ, ನಾವು ಅವ್ರನ್ನ ಫ್ಯಾಮಿಲಿಯವರು ಅಂತ ಒಪ್ಪತ್ಕೋಬೇಕು ಅಂತೆಲ್ಲ ಇವರು ಹೇಳ್ದೆ. ಅದೆಲ್ಲ ಸಮಯ ಸಂದರ್ಭ ಬಂದಾಗ ನಾನು ಹೇಳ್ತೇನೆ ಅಂತೆಲ್ಲ ಹೇಳ್ತಾರೆ. ಹೌದಾ, ಸರಿ ಬಿಡು ಅಂತೆಲ್ಲ ಶ್ರೀಧರ್ ಸುಮ್ಮನೆ ಆಗ್ತಾರೆ. ಶ್ರೀಧರ್ ಸುಮ್ಮನಾದಾಗ, ಇಲ್ಲ ಬಿಡು ನಾನು ಒಪ್ಪೋದಿಲ್ಲ ಇದೆಲ್ಲ ಅಂತೆಲ್ಲ ಹೇಳಿದೆ. ಮತ್ತು ಯಾರೂ ಮಾತಾಡಲ್ಲ. ಮಾದೇವನು ಆಮೇಲೆ ಅಲ್ಲಿಂದ ಕಲ್ಯಾಣಿ ಎದ್ದು ಹೊರಗಡೆ ಹೋಗ್ಬಿಡ್ತಾರೆ.
ಬೇರೆ ಕಡೆ ಹೋದಾಗ. ಬೇರೆ ಕಡೆ ಹೋದ್ರೂ ಸುಮ್ಮನೆ ಇರೋಂಗಿಲ್ಲ, ಯಾಕೋ ಮಹೇಶ್ವರಿ ಮಾತ್ರ ಸುಮ್ಮನೆ ಇರಲ್ಲ. ಮಹಾದೇವನು ಸ್ವಲ್ಪ ಕೇಳ್ತಾನೆ, ಅದು ಹೇಗೆ ನಮ್ಮ ಸ್ವಲ್ಪ ಬಿಡಿಸಿ ಹೇಳು. ಏನು ಮಾ ಏನು ಶಬ್ದ? ಹೌದಾ? ಕೇಳಿದರೆ ಹೇಳಲ್ಲ. ಈ ಕಡೆ ರಾಮು ಮತ್ತು ಪ್ರೇಮ ಇಬ್ಬರು ಈ ಕಡೆ ಹೊರಗಡೆ ಸ್ವಚ್ಛ ಮಾಡ್ತಾ ಇದ್ದಾರೆ. ಎದಕ್ಕೆ ಇದೆಲ್ಲ ಸ್ವಚ್ಛ ಮಾಡ್ತಾ ಇದೆಯಾ ಏನು ಅಂತೆಲ್ಲ ಕೇಳಿದಾಗ, ನಾನೇನೋ ಒಂದು ಅತಿಥಿಗಳು ಬರ್ತಾರಲ್ಲ, ಅತಿಥಿಗಳ ಸಲುವಾಗಿ ಎಲ್ಲ ಸ್ವಚ್ಛ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ. ಏನೇನು ಸ್ವಚ್ಛ ಮಾಡಿದ್ಯಾ? ಹ್ಞೂ ರಾಮ್, ಇಲ್ಲಿ ಕ್ಲಿನಿಕ್ ಇರೋದು. ಪ್ರೇಮ, ಇಲ್ಲಿ ಕ್ಲಿನಿಕಾ ಅಂತೆಲ್ಲ. ಸರಿ, ನೀನು ಸೇವೆ ಮಾಡಬೇಕಂದಿದ್ದು ಬಡವರಿಗೆ ಅಂತಲ್ವಾ? ಬಡವರಿಗೆ ಸೇವೆ ಮಾಡ್ತೀನಿ ಅಂದರೆ ಬಡವರಿಗೆ ನಿನ್ನ ಕೈ ಗುಣ ಗೊತ್ತಿದೆ, ಅವ್ರು ಇಲ್ಲೇ ಬಂದು ತೋರಿಸ್ಕೊತಾರ ಅಂತೆಲ್ಲ ಹೇಳ್ತಾರೆ. ಸರಿ, ಇಲ್ಲಿ ಒಂದು ಬೋರ್ಡ್ ಬಿದ್ದಿರುತ್ತೆ ಹಳೇದು, ಆ ಹಳೆ ಬೋರ್ಡ್ ಮೇಲೆ ನಿನ್ನ ಹೆಸರು ಬರೆಯೋಣ ಅಂತೆಲ್ಲ ಹೇಳ್ತಿದ್ದ. ಹೌದಾ ಪ್ರೇಮ, ಬೇರೆಯವರಾಗಿದ್ದರೆ ಎಷ್ಟು ಕುಗ್ಗೋಗ್ಬಿಡ್ತಿದ್ರು, ನೀನಾದರೆ ಪ್ರತಿ ಹೆಜ್ಜೆನಲ್ಲೂ ನನ್ನ ಜೊತೆ ಇದೆಯಲ್ಲ ಪ್ರೇಮ ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ. ಅದೇ ಟೈಮ್ಗೆ ರಾಣಿನೂ ಬರ್ತಾಳ. ರಾಣಿನೂ ಬಂದು ಪ್ರತಿಯೊಬ್ಬರು ಇದನ್ನೇ ಕ್ಲಿನಿಕ್ ಮಾಡಬೇಕಂತ ಡಿಸ್ಕಷನ್ ಒಳ್ಳೆ ವಿಚಾರ ಅಲ್ಲ ಅಂತೆಲ್ಲ. ಈ ಕಡೆ ಮತ್ತೆ ಮನೆಯೊಳಗೆ ಮಹೇಶ್ವರಿ ಮಾತ್ರ ಜಗಳ ತೆಗಿತಾನೆ ಇರ್ತಾಳೆ. ಅದು ಹೆಂಗೆ ಸಾಧ್ಯ, ಅದು ಹೆಂಗೆ ಒಪ್ಕೋಬೇಕು ಅಂತೆಲ್ಲ ಮಹೇಶ್ವರಿ ಹೇಳ್ತಾ ಇರ್ತಾಳೆ. ಮಹೇಶ್ವರಿ ಹೇಳ್ತಾ ಇದ್ರೂ ಕಲ್ಯಾಣಿ ಟೈಮ್ ಬಂದಾಗ ಎಲ್ಲ ಹೇಳ್ತೀನಿ, ಇವಾಗ ಸದ್ಯಕ್ಕೆ ನೀವು ನನಗೆ ಎಷ್ಟು ಪ್ರಯಾರಿಟಿ ಐತೆ ಇವ್ರಿಗೂ ಅಷ್ಟು ಪ್ರಯಾರಿಟಿ ಐತಿ ಮನೆಯಲ್ಲಿ ಅಂತ ಹೇಳಿ. ಇಲ್ಲ, ರಾಮ್ ಇವರು ಕೇಳ್ತಾ ಮಹಾದೇವ, ಅಲ್ಲಮ್ಮ ಹೇಳು, ಈ ಥರ ಒಗಟಾಕಿ ಹೇಳಿದ್ರೆ ಹೆಂಗ ಅಂತೆಲ್ಲ ಹೇಳ್ತಾ. ನೀನು ಯಾಕೆ ಈ ಥರ ಅಳ್ತಾ ಇದೀಯಾ ಅಂತೆಲ್ಲ ಅವರು ದಾಮಿನಿ ಕೇಳ್ತಾರೆ. ಇಲ್ಲ, ನಾನು ಹೇಳ್ದಂಗೆ ನೀವು ಕೇಳಬೇಕು ಅಷ್ಟೇ ಅಂತೆಲ್ಲ. ಅದು ಇಲ್ಲ, ನೀವು ಹೇಳಲೇಬೇಕು, ಆ ಬೀದಿ ಬಿಕಾರಿನ ನಾನು ಎದಕ್ಕೆ ಅಷ್ಟು ಗೌರವ ಕೊಡಬೇಕು, ನಾವೆದಕ್ಕೆ ಇದು ಮಾಡಬೇಕು ಅಂತೆಲ್ಲ ಮಹೇಶ್ವರಿ ಕುಂಕುಮಾತ್ ಮಾತಾಡ್ದ. ಮಹೇಶ್ವರಿ, ನಾನು ಹೇಳಿದ್ದು ನೀವು ಕೇಳಬೇಕು ಅಷ್ಟೇ ಅಂತೆಲ್ಲ. ಇಲ್ಲಕ್ಕ, ನಾನು ಕೇಳೋದಿಲ್ಲ, ಎಲ್ಲ ವಿಚಾರದಲ್ಲೂ ಕೇಳೋಂಗಿಲ್ಲ, ಇದೇನಂತ ನೀವು ಬಿಡಿಸಿ ಹೇಳೋವರೆಗೂ ನಾನು ಕೇಳೋದಿಲ್ಲ. ಆವಾಗ ಕಲ್ಯಾಣಿಗೆ ಕೋಪ ಬಂತು. ಅವ್ರೂ ಈ ಮನೆ ಸೊಸೆನೇ, ನಿನ್ನ ಹಾಗೆ ನೀನು ಹೆಂಗೆ ಈ ಮನೆಗೆ ಸೊಸೆನ, ಅವರು ಈ ಮನೆಗೆ ಸೊಸೆ ಅಂತ. ಅದೆಂಗಕ್ಕ ಸೊಸೆ ಅಂತೆಲ್ಲ ಹೇಳ್ತಾ. ಏನಿಲ್ಲ, ನನ್ನ ಗಂಡ ಶ್ರೀನಿವಾಸನೇ ಎರಡನೇ ಹೆಂಡತಿ ಇವರು ಅಂತೆಲ್ಲ ಹೇಳ್ಬಿಡ್ತಾಳೆ. ಅಂದಾಗ ಪ್ರತಿಯೊಬ್ಬರೂ ಪಂಚಮಿ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಡ್ತಾಳೆ, ಮತ್ತು ಕಾವ್ಯನೂ ಬಾಯಿ ಮೇಲೆ ಕೈ ಇಟ್ಕೊಂಡು. ಅವಾಗ ಮಹಾದೇವ ಇದು, ಅಮ್ಮ ಅದು ಅಪ್ಪ ಈ ಥರ ಅಂತೆಲ್ಲ ಹೇಳಕ್ಕೆ ಬಂದು ಸುಮ್ಮನೆ ಕಿಟ್ಟಿಗೂ ಪಂಚಮಿಗೂ ಮತ್ತು ಆಮೇಲೆ ಮಹೇಶ್ವರಿ ಅವ್ರ ಮಗಳಿರ್ತಾಳಲ್ಲ, ಎಲ್ಲರೂ ನಮ್ಮನ್ನು ಶಾಕ್ ಆಗಿಬಿಡ್ತಾರೆ, ಇದೇನಿದು ಅಂತಂದೆಲ್ಲ. ಯಾರೂ ನಮ್ಮಂಗೆ ಇಲ್ಲ. ಹೌದು, ನನ್ನ ಗಂಡನೇ ಮದುವೆ ಆಗಿ ಮಕ್ಕಳಿರೋದು ಮುಚ್ಚಿಟ್ಟು ಮೋಸ ಮಾಡಿ ಮದುವೆ ಆಗಿ ತನ್ನ ಆಸೆ ಎಲ್ಲ ಪೂರೈಸ್ಕೊಂಡ್ಮೇಲೆ ಅವಳನ್ನ ಕೈ ಬಿಟ್ಟು ಮೋಸ ಮಾಡಿದಾನ ಅಂತೆಲ್ಲ ಹೇಳ್ಬಿಡ್ತಾರೆ. ಇವ್ರ ಹೆಸರೇನ ಇರ್ತೈತಲ್ವ, ಮಹಾದೇವನ ಅಮ್ಮ ಅಪ್ಪ ಅಂತೆಲ್ಲ ನಂಬಂಗಿಲ್ಲ. ಹೌದು ಕಣೋ, ಇದೆಲ್ಲ ನಿಜಾನೇ, ನಡೆದಿರೋದೆಲ್ಲ ನಿಜಾನೇ ಅಂತೆಲ್ಲ ಹೇಳಿದೆ. ಮಹಾದೇವನು ಒಂದು ನಿಮಿಷ ಸ್ವಲ್ಪ ಬೇಜಾರಾಗ್ತೈತಿ, ಇದೆಲ್ಲ ಆಗಿರೋದು ಸತ್ಯನೇ ಅಂತೆಲ್ಲ ಹೇಳ್ತಾ. ಆವಾಗ ಅದಕ್ಕೆ ನಾನು ಹೇಳ್ತಾ ಇರೋದ್ರಿಂದ ಶ್ರೀಧರ್ನು ಇದು ನಂಬಕ್ಕೆ ಆಗ್ತಾ ಇರಲ್ಲ. ಶ್ರೀಧರ್ನು ಒಂದು ನಿಮಿಷ ಶಾಕ್ ಆಗಿಬಿಡ್ತಾರೆ. ಈ ಎಪಿಸೋಡ್ ಇಷ್ಟು ಇಂಟ್ರೆಸ್ಟಿಂಗ್ ಆಗಿಟ್ಟಿದೆ. ನೆಕ್ಸ್ಟ್ ಎಪಿಸೋಡಲ್ಲಿ ಸ್ವಲ್ಪ ಬೇರೆ ಟ್ವಿಸ್ಟ್ ಇಟ್ಟಿದ್ದಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಆದರೆ ಕಲ್ಯಾಣಿ ಮತ್ತು ಈ ಕಡೆ ದಾಮಿನಿ ಇಬ್ಬರು ಆಳ್ತಾನೆ ಇರ್ತಾರೆ. ಇಬ್ಬರು ಆಳ್ತಾ ಇರ್ಬೇಕಾದ್ರೆ ಈ ಕಡೆಯಿಂದ ನೆಕ್ಸ್ಟ್ ಎಪಿಸೋಡೊಳಗೆ ಕ್ಲೀನಿಂಗ್ ಮಾಡಬೇಕಂತ ಅದೆಲ್ಲ ಜಾಗ ಎಲ್ಲ ಸ್ವಚ್ಛ ಮಾಡ್ತಾ ಇರ್ತಾರಲ್ಲ, ಯಾರು ಇದು ಎಲ್ಲಿ ಬೋರ್ಡ್ ಎಲ್ಲಿ ಹಾಕಬೇಕು, ಸ್ಟೂಲು ಪ್ರತಿಯೊಂದು ಸ್ಟೂಲ್ ತೊಗೊಂಬಂದು ಚೇರು ಅವೆಲ್ಲ ಜೋಡಿಸ್ತಾ ಇರ್ತಾರೆ. ರಾಮು ಮತ್ತು ವಾಣಿ ಮತ್ತು ಪ್ರೇಮ. ಕಲ್ಯಾಣಿ ಹೆಸರಿಂದ ಕ್ಲಿನಿಕ್ ಆರಂಭಿಸ್ತಿರ್ತಾನೆ. ಕಲ್ಯಾಣಿ ಅಂತ ಹೇಳಿ ಆ ಕ್ಲಿನಿಕ್ ಹೆಸರು ಡಾಕ್ಟರ್ ರಾಮ್ MBBS ಅಂತೇಳಿ ಬರ್ತಿರ್ತಾರೆ. ಆಮೇಲೆ ಈ ಕಡೆದು ಪ್ರೇಮ ಇದು ನಾನು ಕಾಂಪೌಂಡ್ರ್ ಅಂತೆಲ್ಲ ಹೇಳಿ ತಮಾಷೆ ಮಾಡ್ತಾರೆ. ರಾಮ್ ಡಾಕ್ಟ್ರು, ಪ್ರೇಮ ಕಾಂಪೌಂಡ್ರ್ ಅಂತ. ನೆಕ್ಸ್ಟ್